ಬೇಸಿಕ್ ಇಂಗ್ಲೀಷ್ ವರ್ಸಸ್ ಅಡ್ವಾನ್ಸ್ಡ್ ಇಂಗ್ಲೀಷ್. ಬೇಸಿಕ್ ಇಂಗ್ಲೀಷು, ಇಟ್ ವಾಸ್ ರೈನಿಂಗ್ ಹೆವಿಲಿ ಟುಡೇ. ಇವತ್ತು ಭಾರಿ ಮಳೆ ಆಗ್ತಿತ್ತು, ಭಾರಿ ಮಳೆ ಬರ್ತಾ ಇತ್ತು. ಐ ಫಾರ್ಗಾಟ್ ಟು ಕ್ಯಾರಿ ಅಂಬ್ರೆಲಾ. ನಾನು ಛತ್ರಿ ತರುವುದನ್ನು ಮರೆತಿದ್ದೆ. ನನ್ನ ಅಂತಲ್ಲ, ಬೈ ಮಿಸ್ಟೇಕ್ ಇದೆ. ಸೊ ಐ ಗೋಟ್ ಕಂಪ್ಲೀಟ್ಲಿ ವೆಟ್. ನಾನು ಸಂಪೂರ್ಣವಾಗಿ ಒದ್ದೆಯಾದೆ. ಐ ರೀಚ್ಡ್ ಹೋಮ್ ಲೇಟ್. ನಾನು ತಡವಾಗಿ ಮನೆಗೆ ತಲುಪಿ ಚೇಂಜ್ಡ್ ಮೈ ಕ್ಲೋತ್. ನನ್ನ ಬಟ್ಟೆ ಬದಲಾಯಿಸಿಕೊಂಡೆ. ದೆನ್ ಅಡ್ವಾನ್ಸ್ ಇಂಗ್ಲೀಷಲ್ಲಿ ಸ್ವಲ್ಪ ಡಿಫ್ರೆಂಟ್ ಹೇಳಬೇಕಾದ್ರೆ, ಇಟ್ ವಾಸ್ ಪೌರಿಂಗ್ ದಿಸ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನ ಭಾರಿ ಮಳೆ ಬರ್ತಿತ್ತು. ಆ್ಯಂಡ್ ಐ ಹ್ಯಾಡ್ ಲೆಫ್ಟ್ ಮೈ ಅಂಬ್ರೆಲಾ ಅಟ್ ಹೋಮ್. ಅಂದರೆ ನಾನು ನನ್ನ ಛತ್ರಿಯನ್ನು ಮನೆಯಲ್ಲೇ ಬಿಟ್ಟು ಬಂದೆ. ಬೈ ದ ಟೈಮ್ ಐ ರೀಚ್ಡ್ ಹೋಮ್. ನಾನು ಮನೆಗೆ ತಲುಪುವಷ್ಟರಲ್ಲಿ ಐ ವಾಸ್ ಸೋಕ್ಡ್ ಫ್ರಮ್ ಹೆಡ್ ಟು ಟೋ. ಅಂದರೆ ತಲೆಯಿಂದ ಪಾದದವರೆಗೂ ಸಂಪೂರ್ಣವಾಗಿ ಒದ್ದೆಯಾಗಿದ್ದೆ. ಇವನ್ ದೋ ದ ವೆದರ್ ವಾಸ್ ಅನ್ಪ್ಲೆಸೆಂಟ್. ವೆದರ್ ಅಂದರೆ ಹವಾಮಾನ ಪ್ಲೆಸೆಂಟ್ ಆಗದಿದ್ದರೂ ಕೂಡ, ಸ್ವಸ್ಥಕರವಾಗದಿದ್ದರೂ ಕೂಡ, ಐ ಆ್ಯಕ್ಚುಲಿ ಎಂಜಾಯ್ಡ್ ದ ರೈನ್. ನಾನು ಮಳೆಯನ್ನು ತುಂಬ ಎಂಜಾಯ್ ಮಾಡಿದೆ. ಕನ್ನಡದಲ್ಲಿ ಕೆಲವೊಂದು ಮಿಸ್ಟೇಕ್ಗಳಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪೌರಿಂಗ್ ಅಂದರೆ ಭಾರಿ ಮಳೆ ಬರುವುದಕ್ಕೆ ಪೌರಿಂಗ್ ಅಂತ ಹೇಳ್ತೀವಿ. ಸೋಕ್ಡ್ ಅಂದರೆ ಸಂಪೂರ್ಣವಾಗಿ ಒದ್ದೆ ಆಗೋದು. ಅನ್ಪ್ಲೆಸೆಂಟ್ ಅಂದರೆ ಅಸ್ವಸ್ಥಕರ ಅಂತ ಹೇಳ್ತೀವಿ. ಪ್ಲೆಸೆಂಟ್ ಅಲ್ಲದು. ಎಂಜಾಯ್ಡ್ ಅಂದರೆ ಇಷ್ಟಪಟ್ಟೆ ಅಂತ ಅರ್ಥ ಮಾತ್ರ ಅಲ್ಲ, ಆನಂದಿಸಿದೆ ಎಂಬ ಅರ್ಥ ಬರುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್.